ನಮಸ್ಕಾರ ಸ್ನೇಹಿತರೆ. ಈವರೆಗೂ ದಕ್ಷಿಣ ಭಾರತದ 4 ಚಿತ್ರರಂಗಗಳ ಪೈಕಿ ಮಲಯಾಳಂ ಚಿತ್ರರಂಗದ ಮಾರುಕಟ್ಟೆ ಕೊಂಚ ಚಿಕ್ಕದು ಎನ್ನುವಂತಿತ್ತು. ಆದ್ರೀಗ ಅದು ತನ್ನ ತಾಕತ್ತು ಏನೆಂಬುದನ್ನ ತೋರಿಸಿಕೊಟ್ಟಿದೆ. 2024ರ ಮೊದಲ 4 ತಿಂಗಳಲ್ಲಿ ಮಲಯಾಳಂ ಚಿತ್ರರಂಗದ 8 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿವೆ. ನಿರೀಕ್ಷೆ ಮಾಡದ ಸಿನಿಮಾಗಳು ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ 100 ಕೋಟಿ 200 ಕೋಟಿ ರೂಪಾಯಿ ಬಾಚಿಕೊಂಡಿವೆ. ಕೇವಲ 4 ತಿಂಗಳಲ್ಲಿ ಮಲಯಾಳಂ ಚಿತ್ರರಂಗ 1000 ಕೋಟಿ ಬಿಸಿನೆಸ್ ಮಾಡಿದೆ. ಇದು ಮಾಲಿವುಡ್ ಸಿನಿಮಂದಿಗೆ ಅಚ್ಚರಿ ಮೂಡಿಸಿದೆ. ಇಂದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿರುವ ಮಾಲಿವುಡ್ ಸಿನಿಮಾಗಳು ಹಾಗೂ ಅವುಗಳ ಗಳಿಕೆಯನ್ನ ನೋಡೋಣ. ಮಂಜುಮಲ್ ಬಾಯ್ಸ್ ಯಾವುದೇ ಸ್ಟಾರ್ ನಟರಿಲ್ಲದ ಕೇವಲ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾದ ಮಂಜುಮಲ್ ಬಾಯ್ಸ್ ಸಿನಿಮಾವು ಈವರೆಗೂ ಬಾಚಿಕೊಂಡಿರುವುದು ಬರೋಬ್ಬರಿ 240 ಕೋಟಿಗೂ ಅಧಿಕ. ಆಡು ಜೀವಿತಂ ಸಿನಿಮಾವು ನಟ ಪೃಥ್ವಿರಾಜ್ ಸುಕುಮಾರನ್ ಅವರ 18 ವರ್ಷಗಳ ತಪಸ್ಸು. ಮಾರ್ಚ್ನಲ್ಲಿ ತೆರೆಗೆ ಬಂದ ಈ ಸಿನಿಮಾವು 155 ಕೋಟಿ ರೂಪಾಯಿ ಹಣ ಬಾಚಿಕೊಂಡಿದೆ. ಆವೇಶಂ ಫಹದ್ ಫಾಸಿಲ್ ನಟನೆಯ ಆವೇಶ್ ಸಿನಿಮಾವನ್ನ 30 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಸಿನಿಮಾವು ಈವರೆಗೂ 155 ಕೋಟಿ ರೂಪಾಯಿ ಹಣವನ್ನ ಗಳಿಸಿದೆ. ಪ್ರೇಮಲು ಸಂಪೂರ್ಣ ಹೊಸಬರ ತಂಡ ಸೇರಿಕೊಂಡು ಮಾಡಿದ ಪ್ರೇಮಲು ಸಿನಿಮಾಗೆ ಖರ್ಚಾದ ಹಣ ಕೇವಲ 9 ಕೋಟಿ ರೂಪಾಯಿ ಮಾತ್ರ. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿರುವುದು ಬರೋಬ್ಬರಿ 140 ಕೋಟಿ ರೂಪಾಯಿ. ಬ್ರಹ್ಮಯುಗಂ ಮಲಯಾಳಂ ಸೂಪರ್ ಸ್ಟಾರ್ ಮಮ್ಮೂಟಿ ಅಭಿನಯದ ಬ್ರಹ್ಮಯುಗಂ ಸಿನಿಮಾವು 85 ಕೋಟಿ ರೂಪಾಯಿ ಗಳಿಸಿದೆ. ಮೇ 23ರಂದು ಮಮ್ಮೂಟಿ ಅವರ ಟರ್ಬೋ ಸಿನಿಮಾ ಕೂಡ ತೆರೆಗೆ ಬರ್ತಿದೆ. ಈ ಸಿನಿಮಾದಲ್ಲಿ ಕನ್ನಡದ ರಾಜ್ಬಿ ಶೆಟ್ಟಿ ವಿಲನ್ ಆಗಿ ನಟಿಸಿರುವುದು ಇನ್ನೊಂದು ವಿಶೇಷ. ಅನ್ವೇಷಿಪಿನ್ ಕಂಡೆತುಂ 8 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದ ಟೊವಿನೋ ಥಾಮಸ್ ಅಭಿನೇತ ಅನ್ವೇಷಿಪಿನ್ ಕಂಡೆತುಂ ಸಿನಿಮಾವು 40 ಕೋಟಿ ರೂಪಾಯಿ ಗಳಿಸಿದೆ. 2024ರ ಆರಂಭದಲ್ಲಿ ಮಲಯಾಳಂ ಚಿತ್ರರಂಗ ಗೆದ್ದು ಬೀಗುತ್ತಿದೆ. ಹೊಸ ದಾಖಲೆಗಳನ್ನ ಬರೆಯುತ್ತಿದೆ. ಆದರೆ ಕೆಜಿಎಫ್, ಕಾಂತಾರದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಕೊಟ್ಟ ಕನ್ನಡ ಚಿತ್ರರಂಗ ಮಾತ್ರ ಸತತ 1.5 ವರ್ಷದಿಂದ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡುವುದಕ್ಕೆ ಪರದಾಡ್ತಿದೆ. ದೊಡ್ಡ ಮಾರ್ಕೆಟ್ ಹುಟ್ಟು ಹಾಕಿದ್ದರೂ ಅದನ್ನ ಉಳಿಸಿಕೊಳ್ಳುವಲ್ಲಿ ವಿಫಲವಾಗ್ತಿದೆ. ಸದ್ಯಕ್ಕಿದು ಆತಂಕದ ವಿಷಯ. ಈ ವರ್ಷವಾದ್ರೂ ಕನ್ನಡ ಚಿತ್ರರಂಗ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.